ರೈತರಿಗೆ ಸಿಗಬೇಕಾದಂತಹ ಒಂದು ಯೂರಿಯಾ ಏನಿದೆಯಲ್ಲ ಅದು ಸಬ್ಸಿಡಿ ದರದಲ್ಲಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರ ಅದನ್ನ ಪೂರೈಕೆ ಮಾಡ್ತಾ ಇರುತ್ತೆ. ಆದ್ರೆ ಅದನ್ನ ತಗೊಂಡೋಗಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಆರೋಪ. ನೆಲಮಂಗಲದಲ್ಲಿ ಸುಮಾರು 2,000 ಕೆಜಿ ಯೂರಿಯಾ DRI ವಶಕ್ಕೆ ಸಿಕ್ಕಿದೆ. ಈಗ ಅರಿಶಿನಕುಂಟೆಯಲ್ಲಿ 2,000 ಕೆಜಿಯಷ್ಟು ಯೂರಿಯಾ ಗೊಬ್ಬರವನ್ನು ವಶಕ್ಕೆ ಪಡೆದಿದ್ದಾರೆ. ಅರಿಶಿನಕುಂಟೆ ಬಳಿಕ ಅಲ್ಲಿದ್ದಂತಹ ಒಂದು ಗೋಡನ್ ಮೇಲೆ ಹೋಗಿ DRI ದಾಳಿ ನಡೆಸಿದ್ರು ಅಧಿಕಾರಿಗಳು. ದಾಳಿ ಸಂದರ್ಭದಲ್ಲಿ ಯೂರಿಯಾ ಚೀಲಗಳ ದಾಸ್ತಾನು ಪತ್ತೆಯಾಗಿದೆ. ರೈತರಿಗೆ ಸಿಗಬೇಕಾಗಿದ್ದಂತಹ ಯೂರಿಯಾ ಇದು ₹800 ದರ, ಅದಕ್ಕೆ ಸಿಗಬೇಕಾಗಿದ್ದಂತಹ ದರ ಅಂದರೆ ಸಬ್ಸಿಡಿ ರೇಟ್ನಲ್ಲಿ ಅದನ್ನು ಕೊಡಲಾಗತ್ತೆ. ಬಟ್ ಇದೆಲ್ಲೂ ಕೂಡ ತಗೊಂಡು ಹೋಗಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ರು, ಅದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು ಅನ್ನುವಂಥದ್ದು ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು DRI ಅಧಿಕಾರಿಗಳು ದಾಳಿ ನಡೆಸಿ ಸುಮಾರು 2,000 ಕೆಜಿಯಷ್ಟು ಯೂರಿಯಾವನ್ನು ವಶಪಡಿಸಿಕೊಂಡಿದ್ದಾರೆ. ನೆಲಮಂಗಲದಲ್ಲಿ ಅರಿಶಿನಕುಂಟೆಯಲ್ಲಿ ಇದ್ದಂತಹ ಒಂದು ಗೋಡೌನ್, ಅಲ್ಲಿ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ರೆವಿನ್ಯೂ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂಥದ್ದು ಇವೆಲ್ಲವೂ ಕೂಡ ನೋಡಿ ಅಕ್ರಮವಾಗಿ ದಾಸ್ತಾನನ್ನು ಮಾಡಿಟ್ಟಿದ್ರು. ಇಲ್ಲಿ ಇದೆಲ್ಲವೂ ಕೂಡ ರೈತರಿಗೆ ಸಿಗಬೇಕಾಗಿರುವಂಥ ಯೂರಿಯಾ, ಅದು ಸಬ್ಸಿಡಿ ದರದಲ್ಲಿ ಸಿಗಬೇಕಾಗಿರುವಂಥದ್ದು. ಇದರಲ್ಲಿ ಈಗ ಆರೋಪ ಇರುವಂಥದ್ದು ಕೃಷಿ ಇಲಾಖೆ ಮೂಲಕನೇ ಡೀಲ್ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪ ಇದೆ. ಅಲ್ಲೇ ಡೀಲ್ ಮಾಡಿಕೊಂಡು ತಗೊಂಡು ಬಂದು ಇಲ್ಲಿ ಚೀಲವನ್ನು ಬದಲಾವಣೆ ಮಾಡ್ತಾರೆ. ₹800 ಯೂರಿಯಾನ ₹1,500 ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಖಚಿತ ಮಾಹಿತಿ. ಈ ಮಾಹಿತಿಯನ್ನು ಆಧರಿಸಿಯೇ ಇವತ್ತು DRI ಅಧಿಕಾರಿಗಳು ದಾಳಿ ಮಾಡಿಸಿದ್ದು. PM ಸಬ್ಸಿಡಿ ದರದಲ್ಲಿ ಯೂರಿಯಾ ಮಾರಾಟ ಆಗಬೇಕು, ಕೊಡಬೇಕು ರೈತರಿಗೆ ಅನ್ನುವಂಥದ್ರ ಬಗ್ಗೆ ತಂದಿರುವಂಥ ಒಂದು ಯೋಜನೆ ಇದು. ಸೊ ರಾಜ್ಯದ ಕೃಷಿ ಇಲಾಖೆಗೆ ಅದನ್ನು ವರ್ಗಾವಣೆ ಮಾಡಿರ್ತಾರೆ, ಅಂದರೆ ಸೆಂಟ್ರಲ್ನಿಂದ ಬಂದಿರುತ್ತೆ. ಅದು ಸೆಂಟ್ರಲ್ನಿಂದ ಸ್ಟೇಟಿಗೆ ಅದನ್ನು ಬಂದು ಕಳಿಸಿರ್ತಾರೆ, ರೈತರಿಗೆ ಸಬ್ಸಿಡಿ ದರದಲ್ಲಿ ಮಾರಾಟ ಮಾಡಬೇಕು ಅಂಥೇಳಿ. ಆದರೆ ಇದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಗೋಡೌನ್ ಮೇಲೆ ದಾಳಿ ನಡೆಸಿದ್ದಾರೆ. ಬರೋಬ್ಬರಿ 2,000 ಕೆಜಿಯಷ್ಟು ಯೂರಿಯಾವನ್ನು DRI ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇಂಥದ್ದೊಂದೇ ಅಲ್ಲ, ಸಾಕಷ್ಟು ಬಾರಿ ನಾವು ನೋಡ್ತೀವಿ ಸರ್ಕಾರದಿಂದ ಏನೇ ಒಂದು ಯೋಜನೆಗಳು ರೈತರಿಗೆ ಸಿಗಬೇಕಾದಂಥ ಒಂದಷ್ಟು ಸವಲತ್ತುಗಳು ಅನ್ನುವಂಥದ್ದನ್ನು ಹೋದರೆ, ಈಗ ಅನ್ನಭಾಗ್ಯ ಯೋಜನೆಯನ್ನೇ ತಗೊಳ್ಳಿ, ಅಲ್ಲೂ ಕೂಡ ಅಕ್ಕಿಯನ್ನು ಕೊಡಬೇಕು ಅಂತ ಹೇಳಿದಾಗ ಅದನ್ನು ಕೂಡ ತಗೊಂಡು ಹೋಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥದ್ದು, ಅಥವಾ ರೈತರಿಗೆ ಆ ಅನ್ನಭಾಗ್ಯದ ಅಕ್ಕಿ ಬಂದ ಮೇಲೆ ಅದನ್ನು ಅವರಿಂದ ಖರೀದಿ ಮಾಡಿ ತಗೊಂಡು ಹೋಗಿ ಮತ್ತೆ ಅದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡೋದು, ಇಂಥವು ಸಾಕಷ್ಟು ಕಡೆ ನೋಡ್ತಾ ಇರ್ತೀವಿ. ಅದ್ರ ಬಗ್ಗೆ ಆಗಾಗ್ಗೆ ಅಧಿಕಾರಿಗಳು ಕೂಡ ದಾಳಿ ಮಾಡ್ತಾರೆ, ಕ್ರಮ ತಗೊಳ್ತೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಇಲ್ಲೂ ಕೂಡ ನೋಡಿ, ಈಗ ಈ 2,000 ಕೆಜಿಯಷ್ಟು ಯೂರಿಯಾ ಪತ್ತೆ ಮಾಡಿದ್ದಾರೆ, ಅದನ್ನು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಬಟ್ ಯಾರು ಮಾಡ್ತಾ ಇದ್ರು ಇದರಲ್ಲಿ ನೋಡ್ತಾ ಹೋದರೆ ಕೆಲವೊಂದಷ್ಟು ಜನ ಪ್ರಭಾವಿಗಳೇ ಶಾಮೀಲಾಗಿರ್ತಾರೆ. ಅವರ ಕುಮ್ಮಕ್ಕಿನಿಂದಲೇ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಇನ್ನು ಇದೇ ವಿಚಾರ ಈಗ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ರಾಜ್ಯದಲ್ಲಿ ದೊಡ್ಡ ಯೂರಿಯಾ ಹಗರಣ ನಡೆದಿದೆ ಅಂತ ಸರ್ಕಾರದ ವಿರುದ್ಧ ಅಶೋಕ್ ಸಿಡಿಮಿಡಿಗೊಂಡಿದ್ದಾರೆ. ಕೇಂದ್ರ ಸರ್ಕಾರ ಯೂರಿಯಾ ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ರು, ಆದ್ರೆ ಇದಕ್ಕೇನು ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಶೋಕ್. ಕೇಂದ್ರದ ವಿರುದ್ಧ ಆರೋಪ ಮಾಡಿದ್ದಂತಹ ಸಚಿವರುಗಳಿಗೆ ಈ ಪ್ರಶ್ನೆ ಹಾಕಿದ್ದಾರೆ. ಕೇಂದ್ರದಿಂದಲೇ ಬರ್ತಿಲ್ಲ ಅನ್ನುವಂತಹ ವಿಚಾರ ಏನು ಸಚಿವರುಗಳು ಮಾತನಾಡ್ತಿದ್ದು, ಆದ್ರೆ ಈಗ ನೋಡಿದ್ರೆ ಅದು ಕಾಳಸಂತೆಯಲ್ಲಿ ಯಾವ ರೀತಿಯಲ್ಲಿ ಹೋಗ್ತಾ ಇದೆ, ಸೇರ್ಬೇಕಾದಂತಹ ರೈತರಿಗೆ ಸೇರ್ತಿಲ್ಲ ಅನ್ನೋದು ದೊಡ್ಡ ಹಗರಣ ಆಗಿದೆ ಅಂತ ಆರೋಪಿಸಿದ್ದಾರೆ ಅಶೋಕ್. ಇದು ರಾಜ್ಯದಲ್ಲಿ ದೊಡ್ಡ ಒಂದು ಯೂರಿಯಾ ಹಗರಣ. ಹಿಂದೆಂದೂ ಇಷ್ಟು ದೊಡ್ಡ ಹಗರಣ ರಾಜ್ಯದಲ್ಲಿ ನಡೆದಿಲ್ಲ. ಇವತ್ತು DRI ಸುಮಾರು 2 ಲಕ್ಷಕ್ಕೂ ಹೆಚ್ಚು ಕೆಜಿ ಯೂರಿಯಾವನ್ನು ಕಾಳಸಂತೆಯಲ್ಲಿ ವಶಪಡಿಸಿಕೊಂಡಿರೋದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಛೀಮಾರಿ. ಪದೇ ಪದೇ ರಾಜ್ಯ ಸರ್ಕಾರ ಯೂರಿಯಾ ಶಾರ್ಟೇಜ್ ಆದಾಗೆಲ್ಲ ಕೇಂದ್ರ ಸರ್ಕಾರ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ, ತಾರತಮ್ಯ ಮಾಡ್ತಾ ಇದೆ ಅಂತೇಳಿ ಪದೇ ಪದೇ ಮಂತ್ರಿಯಿಂದ ಹಿಡಿದು ಮುಖ್ಯಮಂತ್ರಿವರೆಗೂ ಹೇಳ್ತಾ ಇದ್ರು. ಈಗ ಮುಖ್ಯಮಂತ್ರಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಇವಾಗ ಏನು ಹೇಳ್ತೀರಾ? ಕೇಂದ್ರ ಸರ್ಕಾರ ಯೂರಿಯಾ ರಾಜ್ಯಕ್ಕೆ ಕಳಿಸ್ಕೊಡ್ತೈತೆ, ರಾಜ್ಯ ಸರ್ಕಾರ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದು APMC ಮುಖಾಂತರ ಮಾಡ್ತಿರೋ, ಕೃಷಿ ಇಲಾಖೆ ಮಾಡ್ತಿರೋ, ಅದು ನಿಮಗೆ ಸಂಬಂಧಪಟ್ಟಿದ್ದು. ಈ ಕಳ್ಳತನ ಹೆಂಗೆ ಅಂಗಡಿಗಳಿಂದ ಕಾಳಸಂತೆಗೆ ಹೋಯಿತು? ಇವತ್ತು ರೈತರಿಗೆ ಕೇಂದ್ರ ಸರ್ಕಾರ ₹280
ರೂಪಾಯಿಯಲ್ಲಿ ಕೊಡ್ತಾ ಇದೆ. ಈ ಕಾಳಸಂತೆಯಲ್ಲಿ ಈಗ ಅದನ್ನು 2,000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅಂದರೆ 1:10. ಕೇಂದ್ರ ನರೇಂದ್ರ ಮೋದಿಯವರ ಸರ್ಕಾರ ರೈತರಿಗೆ ಸಹಾಯ ಆಗಲಿ ಅಂತ ಸಬ್ಸಿಡಿ ಕೊಟ್ಟು ಈ ಯೂರಿಯಾವನ್ನು ಬಿಡುಗಡೆ ಮಾಡ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಇದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಕೊಟ್ಟವರು ಯಾರು? ಅಧಿಕಾರಿ ಮೇಲೆ ಕ್ರಮ ಏನು? ಆ ಅಂಗಡಿಗಳ ಮೇಲೆ ಕ್ರಮ ಏನು? ಈಗ ಮುಖ್ಯಮಂತ್ರಿಗಳು ಹೇಳಿದಾರಂತೆ APMC ಮುಖಾಂತರ ಹಂಚೋದು. ಆಯಿತು, APMC ಯಾರ ಅಡಿಯಲ್ಲಿ ಬರ್ತೈತೆ? APMCಗೆ ಒಬ್ಬ ಮಂತ್ರಿ ಇದ್ದಾರಲ್ಲ ನಿಮ್ಮಲ್ಲೇ, ನಿಮ್ಮ ಕ್ಯಾಬಿನೆಟಲ್ಲೇ ಇದ್ದಾರೆ.